ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ನ ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ನಮ್ಮಲ್ಲಿ ಒಬ್ಬರು ಪೇಷಂಟ್ ಇದ್ದಾರೆ. ಅವ್ರದ್ದು ವಯಸ್ಸು ಬಂದು ಒಂದು 60ರಿಂದ 62 ಇರ್ಬೋದು. ಅವರೊಬ್ಬರು ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ ಮಾಡೋ ಕೆಲಸ ಮಾಡೋರು. ತುಂಬ ಹೊಲದಲ್ಲೆಲ್ಲ ಓಡಾಡಿಕೊಂಡು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಅವ್ರಿಗೆ ಮಂಡಿ ಅನ್ನೋದು ಸೌದಿದೆ. ಜೊತೆ ಮುಂಚೆ ಒಂದು 10-15 ವರ್ಷದ ಮುಂಚೆ ಬಿದ್ದು ಕೂಡ ಇದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ಅವ್ರಿಗೆ ಮಂಡಿಯಲ್ಲಿ ಸೌದು ಏನಾಗ್ತಿದೆ, ನೀರು ಅನ್ನೋದು ಕೂಡ ತುಂಬ ತುಂಬಿದೆ. ಸೊ ಅದಕ್ಕೆ ನಮ್ಮಲ್ಲಿ ನೋವು ಕಡಿಮೆ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮಿಂತ ಮುಂಚೆ ತುಂಬ ಸಲ ಅವರು ಔಟ್ಸೈಡ್ ಮಂಡಿ ಒಳಗಡೆ ಇಂಜೆಕ್ಷನ್ ಕೂಡ ತೊಗೊಂಡಿದ್ದಾರೆ. ಆಮೇಲೆ ಏನಂದರೆ ತುಂಬ ಪೇನ್ ಕಿಲ್ಲರ್ಸು ತೊಗೊಂಡಿದ್ದಾರೆ. ತೊಗೊಂಡು ಸಾಕಾಗಿ ನೋವಲ್ಲೇ ಇದ್ದು ನಮ್ಮಲ್ಲಿ ಪೇನ್ ರಿಲೀಫ್ಗೋಸ್ಕರ ಬಂದಿದ್ದಾರೆ. ಸೊ ನಾವಿವತ್ತು ಅವ್ರಿಗೆ ಏನು ಮಾಡ್ತೀವಿ ಅನ್ನೋದನ್ನು ನೋಡಿ. ಸೊ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ಏನು ಅಂದರೆ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಒಂದು ಪೇನ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮಂಡಿಗೆ ನೋವು ಮಾಡೋ ನರಗಳು 3 ಇರ್ತವೆ. ಮೇಲ್ಗಡೆ ಒಂದು, ಇಲ್ಲೊಂದು, ಕೆಳಗಡೆ ಒಂದು. ಸೊ ಈ ನರಗಳ ಹತ್ರ ಹೋಗಿ ನಾವು ಒಂದು ರೇಡಿಯೋ ಫ್ರೀಕ್ವೆನ್ಸಿ ನೀಡಲ್ಲಿಂದ ಅಲ್ಟ್ರಾಸೌಂಡ್ ಮೆಷಿನ್ ಮುಖಾಂತರ ನೋಡ್ಕೊಂಡು ಹೋಗಿ ಅದನ್ನು ನೋವು ಮಾಡೋದಿರೋ ಥರ ಸ್ಟಾಪ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಪೇಷಂಟ್ಗೆ ಮಂಡಿ ನೋವು ಅಂತ ಇರೋರಿಗೆ ನೋವು ಅನ್ನೋದು ಅವ್ರಿಗೆ ಕಡಿಮೆ ಆಗುತ್ತೆ. ಸೊ ಇದ್ರ ಜೊತೆ ಮಂಡಿಯಲ್ಲಿ ನೀರೇನಾದ್ರು ತುಂಬಿದ್ರೆ ಕೂಡ ಅದನ್ನು ಸೇಮ್ ಟೈಮ್ ನಾವು ಅದನ್ನು ತೆಗಿತೀವಿ. ಜೊತೆಗೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಸೇಮ್ ಪ್ರೊಸೀಜರ್ ಜೊತೆಗೆ ಮಂಡಿ ಒಳಗಡೆ ವಿಸ್ಕೋ ಸಪ್ಲಿಮೆಂಟೇಷನ್, ಇದು ಒಂದು ಜೆಲ್ ಥರ. ಮಂಡಿಯಲ್ಲಿ ಏನು ಫ್ರಿಕ್ಷನ್ ನಡೀತಿದೆಯೋ, ಮೂಮೆಂಟ್ಸ್ ಎಲ್ಲ ಸ್ಮೂತ್ ಆಗಲಿ ಅಂತ ವಿಸ್ಕೋ ಸಪ್ಲಿಮೆಂಟೇಷನ್ ಅಂತ ಒಂದು ಜೆಲ್ ಕೂಡ ಮಂಡಿಲಿ ಕೊಡ್ತೀವಿ. ಸೊ ಇವಾಗ ಒಂದು ಪ್ರೊಸೀಜರ್ನ ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಅವ್ರಿಗೆ ಮಂಡಿಲಿ ತುಂಬ ನೀರು ಅನ್ನೋದು ಕೂಡ ತುಂಬಿದೆ. ಸೊ ನಾನು ನೀರು ಹೆಂಗೆ ತೆಗಿತಿದ್ದೀನಿ ಮಂಡಿಯಿಂದ, ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಪ್ರೊಸೀಜರ್ ಹೆಂಗೆ ಮಾಡ್ತಿದ್ದೀನಿ ಅಂತ ನೀವು ನೋಡ್ಬೋದು. $30 ಬಂದಿದೆ, ಇನ್ನೂ ಬರ್ತಾನೇ ಇದೆ ನೀರು. ಇದನ್ನು ಕೊಡ್ತೀವಿ ಲೇಸರ್ ಜೊತೆ. ಇದನ್ನು ಮಂಡಿ ಒಳಗಡೆ ಜೆಲ್ಲು. ಸೊ ಮಂಡಿಗೆ ಈ ಥರ 2-3 ನರಗಳಿರುತ್ತೆ. ಆ ನರಗಳ ಹತ್ರ ಹೋಗ್ಬಿಟ್ಟು ನಾವು ನೋವು ಮಾಡದೇ ಇರೋ ಥರ ಅದನ್ನು ಸ್ಟಾಪ್ ಮಾಡ್ತೀವಿ. ಚಿಕ್ಕ ಸೂಜಿ. ಆವಾಗ ನೀರು ಅನ್ನೋದು ಮತ್ತೆ ತುಂಬಿಕೊಳ್ಳೋದ ನಿಮಗೆ ಅವಾಗ. ಅಷ್ಟೇ. ಅಷ್ಟೇ. ಇಲ್ಲ ಕಟ್ಟಿದ್ರು, ಅದನ್ನ ನೋಡ್ಕೊಂತೀರಾ? ಸುತ್ತು ಕೆಲಸಗಳು ಚಿಕ್ಕ ಸೂಜಿ ಎಲ್ಲಿದೆ ಅದು? ಅಲ್ಲಿ ದೊಡ್ಡಬಳ್ಳಾಪುರ ಅಂದರೆ ಮಾರ್ಸಂದ್ರ ದೊಡ್ಡಬಳ್ಳಾಪುರ ಗೊತ್ತಲ್ಲ. ಹಾಂ, ಅಲ್ಲಿ ಸರ್ ಅಲ್ಲಿ ಸ್ವಲ್ಪ ಇದು ಚುಚ್ಚಿದಂಗೆ ಅನ್ಸುತ್ತೆ ಅಷ್ಟೇ. ಆಯಿತಾ? ಈ ಸೂಜಿ ಹಾಕ್ಬಿಟ್ರೆ ಮುಗೀತು. ಅಷ್ಟೇ, ಕಾಲು ಎಳ್ಕೊಂಬಾರ್ದು. ಅಷ್ಟೇ ಮುಗೀತು. ಸೂಜಿ ಎಲ್ಲ ಹಾಕಿದ್ದು ಮುಗ್ದೋಯ್ತು. ಇವಾಗ ಟೆಸ್ಟಿಂಗ್ ಮಾಡ್ತಿದೀವಿ. ಅಂದರೆ ನರದ ಹತ್ರ ಇದೀವ ಇಲ್ವಾ ಗೊತ್ತಾಗಕ್ಕೆ ಸ್ವಲ್ಪ ಕರೆಂಟ್ ಅನ್ನೋದು ಕೊಡ್ತೀವಿ. ಅವಾಗ ಕಾಲು ಜುಮ ಅಂತ ಅನ್ನತ್ತೆ. ಇವಾಗ ನೋಡಿ, ಜುಮ್ ಅಂತದ ಏನಾದ್ರು ಬರುತ್ತಾ? ಇಲ್ಲ ಬಂದರೆ ಹೇಳಿ ಆಯ್ತಾ? ಬರ್ತಿದ್ಯಾ? ಇಲ್ಲ ಸರ್. ಏನಿಲ್ವಾ? ಹೇಳ್ದಂಗೆ ಚುಚ್ಚೋ ಥರ ಏನಾದರೂ ಇಲ್ವಾ? ಓಕೆ ಸರ್. ಏನಾದ್ರು ಬರ್ತಿದ್ಯಾ? ಇಲ್ಲ ಸರ್. ಬಂದರೆ ಹೇಳಿ ಆಯ್ತಾ?
ಇವಾಗ ಇದೇ ಪ್ರೊಸೀಜರ್ ಮಾಡ್ತಿದೀವಲ್ಲ, ಇದಾದ್ಮೇಲೆ ಒಂದ್ 4 ರಿಂದ 5 ದಿನ ರೆಸ್ಟ್ ಅಲ್ಲಿ ಇರ್ಬೇಕು. ಆಮೇಲೆ ಮಂಡಿಗೆ ಚೆನ್ನಾಗಿ ಐಸ್ ಇಟ್ಕೊಳ್ಳಿ. ಏನಕ್ಕಂದ್ರೆ ನಿಮ್ಗೆ ನೀರು ತುಂಬಾ ಬಂದಿದೆ ಮಂಡಿಯಿಂದ, ಜಾಸ್ತಿ ಸ್ಟ್ರೈನ್ ಮಾಡಕ್ ಹೋಗ್ಬಿಡಿ. ಒಂದ್ ವಾರ ಆದ್ಮೇಲೆ ಕೆಲ್ಸಕ್ಕೆ ಹೋದ್ರು ಮಂಡಿಗೆ ಪಟ್ಟಿ ಬರುತ್ತಲ್ಲ, ಪಟ್ಟಿ ಹಾಕೊಂಡು ಹೋಗಿ. ಪಟ್ಟಿ ಆಮೇಲೆ ಕಲ್ಲು ದಿಣ್ಣೆ ಎಲ್ಲ ಇರೋ ಕಡೆ ಹೋಗ್ಬಿಡಿ, ಜಾಸ್ತಿ ಫ್ಲಾಟ್ ಇರೋ ಕಡೆನೆ ಹೋಗಿ. ಚಪ್ಪಲ್ ಬರುತ್ತಲ್ಲ, ಸಾಫ್ಟ್ ಇರ್ತವೆ ಚಪ್ಪಲ್, ಅಂತ ಚಪ್ಪಲಿ ಹಾಕೊಳ್ಳಿ, ಗಟ್ಟಿಗಿರೋದು ಬೇಡ. ಇಲ್ಲಾಂದ್ರೆ ಶೂಸ್ ಬರ್ತವೆ, ಸಾಫ್ಟ್ ಶೂಸ್ ಹಾಕೊಂಡೆ ಕೆಲಸ ಮಾಡಿ ಮಾಡೋಕಿದ್ರೆ. ಆಮೇಲೆ ಒಂದ್ ವಾರ ಆದ್ಮೇಲೆ ಎಕ್ಸಸೈಸ್ ಎಲ್ಲ ಮಾಡ್ಬೇಕು. ಪ್ಲಾಸ್ಟರ್ ಎಲ್ಲ ನಾಳೆ ಸ್ನಾನ ಮಾಡಿ ತೆಕ್ಕೊಂಬಿಡಿ, ಆಯ್ತಾ? 3 ಪ್ಲಾಸ್ಟರ್ ಇಲ್ಲಿ ನೋಡಿ, 10 ವರ್ಷ ಈ ಕಡೆ ಹಳ್ಳಿಯಿಂದ ಬಂದಿರೋದು. ಒಟ್ಟು 40 ml, 4 ಸೂಜಿ, 4 ಸೂಜಿ ಪೂರ್ತಿ 40 ml ಇದು. ಒಳ್ಳೇದೇನೆಂದ್ರೆ ಇನ್ಫೆಕ್ಷನ್ ಥರ ಏನಿಲ್ಲ. ಕಲರ್ ಎಲ್ಲ ನೋಡಿ, ಈ ಥರ ಕಲರ್ ಬರುತ್ತಲ್ಲ, ಯೆಲ್ಲೋ